सुदायिने शेषशायिने मातृस्य यथोन्मयादि तत्तश्चार्देष्वविघ्नस्वराट् तेने ब्रह्महृदाय आदिकवयं सूरयः तेजो वारिमृदान्यथा विघ्नयो यत्र सर्वो वृषा भावनास्वेन सदा निरस्तकवकं सत्यं परं धीमहि निगमकल्पतरोर्गलितं फलं शुकमुखाकल्पतरोर्गलितं त्रिपदभागवतं रसंमालयं महर्षिता भूरिभावकाः अनंतगुणपूर्णाय दोषदूराय विष्णवे नमः श्री प्राणनाथाय भक्तेभ्यो इष्टदायिने प्रथमो हनुमन्नाम द्वितीयो भीमयो च पूर्णब्रह्मतृतीयस्तु भगवत्कार्यसाधकः क्षत्रियश्च गम्भीरे वाक्ये मानेरण्यते गुरुभावनिर्देति भातिश्रीतिर्षवास् पदवाक्यप्रमाणात् दुष्प्रतिशारदां लक्ष्मीनारायणं देव्या गुरुं नमः भक्तिबद्धकल्पोऽयं कृतकीर्ते सरि व्यासतीर्थगुरुभूयात् तस्मदिष्टाप्रसिद्धे भक्तानां मांसां भोजभानुरे कामदेवने नाथां प्रकटदर्वे विचित्रगुरुवे नमः तपो विद्याविरक्त्यादि सद्गुणो काकराणं स्वाधिराजगुरुमुन्दे हरे गुरुयोगदाश्रयं मुकोऽप्यप्रसादेन मुकुने शरणैते राजराजाय देवतो राजविरक्तमाश्रये सर्वसंदेहेशानां सदासे जवादराज सर्वदा सर्वो भूयात् ब्रह्मात्मेश्वरः विद्वत्पङ्कजमार्ताण्डः वादिमुक्तिर्वेशरे जगन्नाथगुरुभूयात् जय श्री श्रीशैर्मम श्रीमत्कृष्णपदाम्बोजमहासंप्रभुं श्रीविद्याप्रसन्नान्तिं वन्देरन्तरं श्रीकृष्णचरणाम्बोजगुलासुकुमानसां विद्यावयन्दे हिन्दुशिष्टे स्पजात्मसुधामोदि वाचामिरणोपकान् विद्यावाचस्पति वन्दे कृष्णसंरक्षणोपकान् आपादजगद्गुरुं गुरुणामाकृते तेन विघ्नाः मूर्ताः श्रीगुरुभ्यो नमः अधिक ಮಾಸದ ಅಧಿಕ ಆಷಾಢ ಮಾಸದ ವಿಶೇಷವಾದಂತಹ ಒಂದು ಪರ್ವಕಾಲದಲ್ಲಿ ದಶೋಪನಿಷತ್ತುಗಳನ್ನು ಪ್ರವಚನ ಮಾಲಿಕೆಯನ್ನು ಕೋಣನಕೋಟೆಯ ಗುರುರಾಜರ ಸನ್ನಿಧಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಶ್ರೀಮದಾಚಾರ್ಯರ ಸೇವೆಯನ್ನು ವಿಶೇಷವಾಗಿ ಮಾಡುತ್ತಿರುವುದು ರಾಯರಿಗೆ ವಾಯುದೇವರಿಗೆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದಂತಹ ಅತ್ಯಂತ ಭಗವಂತ ಸಂತೋಷ ಪಡುವಂತಹ ಸಂತೋಷಪಟ್ಟು ಅನುಗ್ರಹ ಮಾಡುವಂತಹ ವಿಶೇಷವಾದ ಕೆಲಸ ಕೋಣನಕೋಟೆಯ ರಾಯರ ಸನ್ನಿಧಾನದ ಎಲ್ಲ ಅಧಿಕಾರಿ ವರ್ಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಒಂದು ಮಹಾಪರ್ವಕಾಲದಲ್ಲಿ ಒಳಗಿನಲ್ಲಿ ಶ್ರೀನಿವಾಸಾಚಾರ್ಯರು ಕಡೆಗೆ ಒಂದು ವಾಕ್ಯವನ್ನು ಹೇಳಿದರು. ಈ ತಲವಕಾರ ಉಪನಿಷತ್ತು ತುಂಬಾ ಚಿಕ್ಕದು ಒಂದು ಉಪನಿಷತ್ತು ಮತ್ತು ಈಶಾವಾಸ್ಯ ಉಪನಿಷತ್ತು ತುಂಬಾ ಚಿಕ್ಕದು ಒಂದು. ನಾವು ಪ್ರತಿನಿತ್ಯದಲ್ಲಿ ಭಗವಂತನ ತೀರ್ಥವನ್ನು ತೆಗೆದುಕೊಳ್ತೀವಿ. ಅದು ತೆಗೆದುಕೊಳ್ಳೋದು ತುಂಬಾ ಸ್ವಲ್ಪ ತೆಗೆದುಕೊಳ್ಬೇಕು. ಒಂದು ಉದ್ಧರಣೆ ಮಾತ್ರ ತೀರ್ಥ ತೆಗೆದುಕೊಳ್ತೀವಿ. ಆದರೆ ಅದು ಸೇವನೆ ಮಾಡಲೇಬೇಕು. ಅದು ಸೇವನೆ ಎಷ್ಟು ಮುಖ್ಯವೋ ಈ ಉಪನಿಷತ್ತು ಎಷ್ಟೇ ಚಿಕ್ಕದಾದರೂ ಆದರೆ ಅದರೊಳಗಿರುವಂತಹ ವಿಚಾರಗಳು ನಮಗೆ ಎಷ್ಟು ಜನ್ಮ ಎತ್ತಿ ಬಂದರೂ ಸ್ಪಷ್ಟವಾಗಿ ಅರ್ಥ ಆಗೋದು ಬಹಳ ಕಷ್ಟ. ಆದರೆ ಅದರ ತಿರುಳುಗಳನ್ನು ಹೇಗೆ ಗಂಗಾ ಸನ್ನಿಧಾನಕ್ಕೆ ಹೋಗಿ ಪ್ರೋಕ್ಷಣೆ ಮಾಡ್ಕೊಳ್ತೀವೋ, ದೇವರ ತೀರ್ಥವನ್ನ ಮೂರು ಉದ್ಧರಣೆ ತೀರ್ಥ ನಿರ್ಮಾಲ್ಯವನ್ನು ಹೇಗೆ ತೆಗೆದುಕೊಳ್ತೀವೋ ಅದರಿಂದ ನಮ್ಮ ಒಳಗಡೆ ಇರುವ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಈ ಒಂದು ಚಿಕ್ಕವಾದಂತಹ ಶ್ರೀಮದಾಚಾರ್ಯರು ಅಂತ ವಿಶೇಷವಾಗಿ ಅರ್ಥಗಳನ್ನು ಕೊಟ್ಟಿರುವಂತಹ ವಾಕ್ಯಗಳು ಕೂಡಿರುವಂತಹ ಈ ತಲವಕಾರ ಉಪನಿಷತ್ತು ಚಿಕ್ಕದಿದ್ದರೂ ನಮ್ಮ ಜೀವನ ಉದ್ದಕ್ಕೂ ಕ್ಷಣ ಕ್ಷಣದಲ್ಲೂ ನಮ್ಮ ಪಾಪಗಳನ್ನು ಪರಿಹಾರ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ. ಕೋಟಿ ಜನ್ಮ ಕೃತಂ ಪಾಪಂ ನಶ್ಯತೆ ನಾತ್ರ ಸಂಶಯ. ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದರೆ ಸಾಕಂತೆ ಎಲ್ಲ ಪಾಪಗಳು ಪರಿಹಾರ ನಿಸ್ಸಂಶಯವಾಗಿ ಪರಿಹಾರ ಆಗುತ್ತೆ ಅಂತ ಕೇವಲ ಯಾರೋ ಹೇಳ್ತಾ ಇಲ್ಲ, ಪದ್ಮಪುರಾಣ ಹೊಗಳ್ತಾ ಇದೆ. ಯಾವುದೇ ಉಪನಿಷತ್ತುಗಳನ್ನ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ನಾವು ಎರಡು ವಾಕ್ಯವನ್ನ ಹೇಳಬೇಕು ಅಂದ್ರೆ
ಶ್ರೀಮದ್ ಭಾಗವತ ಸ್ಪರ್ಶ ಇಲ್ಲದೆ, ಶ್ರೀಮದ್ ಭಾಗವತದ ವಾಕ್ಯ ಇಲ್ಲದೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ ಅಂತ ಭಾಗವತೋತ್ತಮರಾದಂತಹ ನಮ್ಮ ಸ್ವರೂಪೋದ್ಧಾರಕರಾದ ಏನು ಭಾಗವತ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಗಳವರಿಂದ ಸ್ಪಷ್ಟವಾಗಿ ಅವರ ಅನುಗ್ರಹದ ವಾಕ್ಯಗಳು ಇವತ್ತು ನಿಮಗೆ ತಿಳಿಸ್ತಾ ಇದೆ. ಇದು ಕೇವಲ ಮಂತ್ರಾಲಯ ಗುರುರಾಜರ ಹಾಗೂ ಶ್ರೀ ವ್ಯಾಸರಾಜರ, ಪ್ರಹ್ಲಾದರಾಜರ, ವಾಯುದೇವರ ಅನುಗ್ರಹವಿಲ್ಲದೆ ಯಾವ ಉಪನಿಷತ್ತುಗಳು ಅರ್ಥ ಆದ್ರೂ ಅದು ಹಾಗೆ ಕಾಣುತ್ತೆ. ಆದರೆ ಸಮುದ್ರದ ಆಳ ಹೇಗೆ ಕಂಡುಹಿಡಿಯಕ್ಕಾಗಲ್ವೋ ಉಪನಿಷತ್ತಿನ ಆಳಗಳು ಅಷ್ಟು ಆಳವಾಗಿದೆ. ಆ ಆಳದಲ್ಲಿ ಹೋಗ್ತಾ 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 ಹೋದರೆ ಮಾತ್ರ ನಮಗೆ ನವರತ್ನಗಳು ಸಿಗುತ್ತೆ. ಆ ನವರತ್ನಗಳನ್ನು, ಇಲ್ಲಿ ದಶ ರತ್ನಗಳನ್ನು, ಆ ದಶ ಉಪನಿಷತ್ತುಗಳನ್ನ ಏನು ಭಗವಂತನ ಅನುಗ್ರಹದಿಂದ ಅದು ಶ್ರೀಮದ್ ಆಚಾರ್ಯರ ಮುಖಾಂತರವೇ ಮಾತ್ರವೇ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಂತಹ ಗ್ರಂಥಗಳು, ಅಂತಹ ವಾಕ್ಯಗಳು, ಅಂತಹ ಉಪನಿಷತ್ತುಗಳು ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಅನೇಕ ಮಹನೀಯರು, ಅನೇಕ ಅಪರೋಕ್ಷ ಜ್ಞಾನಿಗಳು ಕಲಿಯುಗದಲ್ಲಿ ಭಗವಂತನ ಅನುಗ್ರಹದಿಂದ ಅವತಾರ ಮಾಡಿ ಕೊಟ್ಟಿದ್ದಾರೆ. ಶ್ರೀ ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ, ನವವಿಧವಾದ ಭಕ್ತಿಗಳನ್ನು ಹೇಳಿದ್ದಾರೆ. ಇದರಲ್ಲಿ ಮೊದಲು ಆದ್ಯತೆ ಕೊಟ್ಟಿರೋದೇ ಶ್ರವಣಕ್ಕೆ. ಹಾಗಾಗಿ ಯಾತಕ್ಕೆ ಶ್ರವಣಕ್ಕೆ ಆದ್ಯತೆ ಕೊಟ್ಟರು? ಮೊದಲು ನಾವು ಶ್ರವಣ ಮಾಡಿದ ಮೇಲೆ ನಮ್ಮ ಬುದ್ಧಿಯ ಪೆಟ್ಟಿಗೆ ಓಪನ್ ಆಗುತ್ತೆ. ಅದರಲ್ಲಿ ನಿಜಾನ ಸುಳ್ಳು ಅನ್ನೋದು ಗೊತ್ತಾಗದೆ ಅವಾಗ, ಯಾಕಂದ್ರೆ ಕೇಳಿಸ್ಕೊಂಡ ಮೇಲೆ. ನಾವು ಏನು ಕೇಳದೆ ಹೋದ್ರೆ ನಮ್ಗೇನು ಅರ್ಥ ಆಗಲ್ಲ. ನಾವು ಕೇಳಿಸ್ಕೊಂಡ ನಂತರದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಏನು ಆಚಾರ್ಯ ಶ್ರೀನಿವಾಸಾಚಾರ್ಯರು ಪ್ರವಚನದಲ್ಲಿ ಹೇಳಿದಾರೋ, ಅವರು 1.5 ತಾಸು ಪ್ರವಚನ ಮಾಡಿದ್ರೆ ನಮ್ಗೆ 1.5 ವಾಕ್ಯ ಅರ್ಥ ಆಗಿದ್ರೆ ಅದೇ ಹೆಚ್ಚು. ಯಾಕೆಂದ್ರೆ ಇದು ಕಲಿಯುಗದ ಧರ್ಮ, ಕಲಿ ಪ್ರಾಬಲ್ಯ ಜಾಸ್ತಿ ಇದೆ. ಆದರೆ ನಮಗೆ ಇಷ್ಟೆಲ್ಲ ಒತ್ತಡಗಳಿದ್ದರೂ ಭಗವಂತನ ಅನುಗ್ರಹದಿಂದ, ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ನಾವಿನ್ನು ಎಲ್ಲರೂ ಕ್ಷೇಮವಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇಲ್ಲದಿದ್ದರೆ ಖಂಡಿತ ಸಾಧ್ಯವಿರ್ತಾ ಇರಲಿಲ್ಲ. ನಾನಾ ಕಡೆ ಸುನಾಮಿ ಅಂತೆ, ಲ್ಯಾಂಡ್ ಸ್ಲೈಡು, ಪ್ರವಾಹ ಬಂತು, ಕೊಚ್ಕೊಂಡು ಹೋಯಿತು, ಎಲ್ಲ ಆಗ್ತಾ ಇತ್ತು. ಬೇರೆಯವರು ಕಷ್ಟಪಡೋದು ನೋಡಿ ನಾವು ಸಂಕಟ ಪಡ್ತೀವಿ, ಅಯ್ಯೋ ಜೀವ ಹೋಯ್ತು ಅಂತ. ಆದರೆ ದೈವ ಸಂಕಲ್ಪ ಏನಿದೆಯೋ ಅದೇ ಪ್ರಾರಬ್ಧ ಕರ್ಮಗಳು ಅಂತ ಈ ತಲವಕಾರ ಉಪನಿಷತ್ತಿನ ಏನು ಮುಖ್ಯವಾಗಿ ಅಂದರೆ, ಇದು ನೇರ ಪ್ರಾರಂಭ ಆಗಿದ್ದು ಬ್ರಹ್ಮದೇವರು ಮತ್ತು ರುದ್ರದೇವರ ಸಂವಾದ. ಆ ಸಂವಾದವೇ ಇವತ್ತು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಕಾನ್ವರ್ಸೇಷನ್. ಇವಾಗ ನಮಗೆ ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ, ಅದಕ್ಕೆ ಯಾರು ಪ್ರೇರಕ? ಮೂಗಿನಲ್ಲಿ ಆ ಒಂದು ಸುಗಂಧ ಪರಿಮಳವನ್ನು ಆಗ್ರಹಣ ಮಾಡ್ತೀವಿ, ಅದಕ್ಕೆ ಯಾರು ಪ್ರೇರಕ? ಪ್ರೇರಕ ಯಾರು? ಪ್ರೇರೇಪಣೆ ಮಾಡೋದು ಯಾರು? ಇದು ಬ್ರಹ್ಮದೇವರು ಮತ್ತು ರುದ್ರದೇವರಿಗೆ ನಡೆಯುವಂತಹ ಸಂಪೂರ್ಣವಾದಂತಹ ಒಂದು ಸಂದರ್ಭ, ಅದು ಉಪನಿಷತ್ತಾಗಿ ಹೊರಬಂದಿದೆ. ಅಲ್ಲಿ ಹೇಳ್ತಾರೆ ವಾಕ್ಯದಲ್ಲಿ, ಕೇನಶಿತಂ ಪತತಿ ಪ್ರೇಷಿತಂ ಮನಃ ಕೇನೆ ಪ್ರಾಣ ಪ್ರಥಮ ಪ್ರೇತಿಯುಕ್ತ. ಯಾಕೆ ಹೇಳಿದರೆ ವಾಕ್ಯ ಅಂದ್ರೆ, ಯಾರ ಪ್ರೇರಣೆಯಿಂದ ಮನಸ್ಸು ತನಗೆ ಬೇಕಾದ ಉತ್ತಮ ಅಥವಾ ಕ್ಷುಲ್ಲಕ ವಿಷಯಗಳನ್ನ ಪ್ರೇರಣೆ ಮಾಡುತ್ತೆ. ನಾವು ಜಗತ್ತಿನಲ್ಲಿ ನಾನಾ ವಿಚಾರಗಳನ್ನು ಕೇಳ್ತೀವಿ, ಒಳ್ಳೆಯದು ಕೇಳ್ತೀವಿ, ಕೆಟ್ಟದು ಕೇಳ್ತೀವಿ. ಅದನ್ನ ದ್ವಿತೀಯ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡೋ ಸಂದರ್ಭದಲ್ಲಿ ಶ್ರೀ ಶುಕಾಚಾರ್ಯರ ಅಪ್ಪಣೆ ಕೊಡಿಸ್ತಾರೆ. ಅಲ್ಲಪ್ಪ, ಲೋಕದಲ್ಲಿ ಕೇಳುವಂತಹ ಸಾವಿರಾರು ವಿಚಾರಗಳಿಗೆ ನೋಡುವಂಥದ್ದು ದೃಶ್ಯಗಳು ನೂರಾರು ಇದೆ. ಮತ್ತೆ ಹೇಗೆ ಸಾಧನೆ? ಮುಖ್ಯವಾಗಿ ಅದೇ ಪುನಃ ದಶಮಸ್ಕಂದದ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ದೇವರು ಕಿವಿಗಳನ್ನು ಯಾಕೆ ಕೊಟ್ಟ, ಮೂಗನ್ನು ಯಾಕೆ ಕೊಟ್ಟ, ಕಣ್ಣನ್ನೇ ಯಾಕೆ ಕೊಟ್ಟ? ವಿಲೇಬತೋರು ಕ್ರಮವಿಕ್ರಮಾನೇನ ಶೃಣ್ವತಃ ಕರ್ಣಪುಟೇನ ರಸ್ಯ ಜಿಹ್ವಾಸತಿ ಧಾತುರಿಕೇವ ಸೂತ ನ ಚೇತ್ ಪ್ರಗಾಯತ್ಯರುಗಾಯ ಗಾತ. ಯಾತಕ್ಕೋಸ್ಕರ ಆ ವಾಕ್ಯವನ್ನು ಹೇಳಿದ್ರು? ದೇವರ ಕಥಾಶ್ರವಣವನ್ನ ಮಾಡದೇ ಇರುವಂತಹ ಕಿವಿಗಳು
ಇಲಿ ನುಗ್ಗುವ ಬಿಲಗಳು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಹಾಗಾದ್ರೆ ಇದು ಕೇವಲ ಭಗವಂತನ ಸಂಕಲ್ಪವೇ ಹೊರತು ನಾವು ನೀವು ಮಾಡಿದ್ದಲ್ಲ. ನಾನು ಕರ್ತ ಹರಿಕರ್ತ ವಾಕ್ಯನೇ ಹೇಳ್ತಾ ಇದೆ. ತೇನ ವಿನಾ ತೃಣಮಪಿನ ಚಲತಿ, ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯಲ್ಲ. ಹಾಗಾದರೆ ಪ್ರತಿಯೊಂದಕ್ಕೂ ಪ್ರೇರಣೆ ಮಾಡಿಸುವವನು ಕೇವಲ ಒಬ್ಬನೇ, ಅವನೇ ಸರ್ವೋತ್ತಮ. ಅದಕ್ಕೋಸ್ಕರನೇ ಪ್ರತಿಯೊಂದು ಇಂದ್ರಿಯ ದೇವತೆಗಳನ್ನ ನಿಯಾಮಕ ಮಾಡುವುದು ಭಗವಂತ ಒಬ್ಬನೇ. ಹಾಗಾದರೆ ಕೆಲವೊಂದು ಸಂದರ್ಭದಲ್ಲಿ ಅಂತಹ ಭಗವಂತ ಪ್ರೇರಣೆ ಮಾಡ್ತಾನೆ, ಆದರೆ ಕೆಲವು ಸಂದರ್ಭದಲ್ಲಿ ಹಾದಿ ತಪ್ಪೋದು ಉಂಟಲ್ಲ, ಅದು ನಮ್ಮ ಪ್ರಾರಬ್ಧ ಕರ್ಮ ಅಂತ ಅಲ್ಲೇ ತಿಳಿಸಿಕೊಡ್ತಾರೆ. ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತಾರೆ. ಪುಣ್ಯದ ಕೆಲಸ ಮಾಡಿ ಬಂದಿದ್ರೆ ಒಳ್ಳೆ ಮಾರ್ಗದಲ್ಲಿ ಇರ್ತಾರೆ. ಅಲ್ಲೆಲ್ಲರೂ ಎಡವಿದ್ರೆ ಕೆಲವು ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮದಿಂದ ದಾರಿ ತಪ್ಪುವುದು ಉಂಟು ಅಂತ ಸ್ಪಷ್ಟವಾಗಿ ಎಲ್ಲವೂ ತಿಳಿಸಿಕೊಡ್ತಾರೆ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಪ್ರತಿಯೊಂದಕ್ಕೂ, ಪ್ರತಿಯೊಂದು ಹೆಜ್ಜೆಗೂ, ಪ್ರತಿಯೊಂದು ಶಬ್ದಕ್ಕೂ ಅರ್ಥವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ರೀತಿ ತುಂಬ ಮುಖ್ಯವಾಗಿರುತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು? ಮುಖ್ಯವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರದ ಪ್ರಮೇಯಗಳ ಉಪನಿಷತ್ತುಗಳು ಎಲ್ಲಿ ಉಪನ್ಯಾಸಗಳು ಇತ್ಯಾದಿಗಳು ಪ್ರವಚನಗಳು ನಡೆಯುತ್ತೋ ಎಷ್ಟು ಸಾಧ್ಯವೋ ನಮಗೆ ಸಮಯವನ್ನ, ಇವತ್ತು ಒಂದು ಕಡೆ ಭಿಕ್ಷಾ ಇತ್ತು, ಅಲ್ಲಿ ಯಾರೋ ಹೇಳಿದ್ರು, ಸ್ವಾಮಿ ಸಮಯನೇ ಇಲ್ಲ, ಏನು ಮಾಡೋದು? ಅದಕ್ಕೆ ಇವತ್ತು ಗರೀಬದಲ್ಲಿ ದೇವ್ರು ಯಾಕಪ್ಪ 24 ಗಂಟೆ ಸಮಯ ಕೊಟ್ಟ, ಇನ್ನೊಂದು ತಾಸು ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು. ಪಾಪ ದೇವ್ರು ಗೊತ್ತಿರಲಿಲ್ಲ, ದೇವ್ರಿಗೆ ಯಾಕೆ ಇನ್ನೊಂದು ಗಂಟೆ ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಜೀವನವನ್ನ ನಾವು ಹಾಳು ಕೊಂಪೆಗೆ ತಳ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಸಾಧನೆ ಕೆಲಸಗಳು ನಡೀತಾ ಇಲ್ಲ. ಈ ತಲವಕಾರ ಉಪನಿಷತ್ತಿನಲ್ಲಿ ಏನು ಬ್ರಹ್ಮದೇವರಿಗೆ ರುದ್ರದೇವರಿಗೆ ಆಗುವ ಸಂವಾದ ಲೋಕ ಕಲ್ಯಾಣಾರ್ಥಕವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ವಿಚಾರವೇ ಹೊರತು, ಯಾರೋ ಕೇಳ್ತಾರೆ, ಏನ್ ಸ್ವಾಮಿ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಸಂವಾದ ಆಯಿತು, ಜಗಳ ಆಗೋಯ್ತು, ಮತ್ತು ಹೇಗೆ? ಖಂಡಿತ ಹಾಗೆಲ್ಲ ಯಾರು ಅನ್ಯಥಾ ಭಾವಿಸಬಾರದು. ರುದ್ರದೇವರು ಮನೋನಿಯಾಮಕರು, ಪರಮ ವೈಷ್ಣವರು. ಬ್ರಹ್ಮದೇವರಿಂದ ರುದ್ರದೇವರಿಗೆ ಆ ನಡೆಯುವ ಸಂವಾದವನ್ನ ನಮಗೆಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡಲಿಕ್ಕೆ ಅವರು ಆ ಸಂವಾದದ ರೂಪದಲ್ಲಿ ಆ ತಲವಕಾರ ಉಪನಿಷತ್ತು ಅಂತ ಹೊರಡಿಸಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಎಲ್ಲರಿಗೂ ಪ್ರೇರಣೆ ಮಾಡುವವನು ಕೇವಲ ಭಗವಂತ ಒಬ್ಬನೇ. ಭಗವಂತನಿಂದ ವಾಯುದೇವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೆ ಒಂದು ಸೂತ್ರವನ್ನು ಹೊರಡಿಸ್ತಾ ಇದ್ದಾರೆ. ಯಾವುದು? ಓಂ ಪ್ರಾಣಾದಯೋ ವಾಕ್ಯ ಶೇಷಾತ್ ಓಂ. ಅದು ಒಂದು ಸೂತ್ರವನ್ನೇ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ಅರ್ಥ ಆಗುತ್ತೆ ನಮಗೆ? ಯ ಪ್ರಾಣಸ್ಯ ಚಕ್ಷುರಾದೇಶ ಪ್ರಾಣೇತಿ ಸ ವಿಷ್ಣು ರೀತಿ ಧಾರ್ಯತಾಂ ಎಂದು ಅರ್ಪಣೆ ಕೊಡಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ಯಾವ ನಮ್ಮ ಈ ದೇಹದೊಳಗೆ ಇರುವ ಇಂದ್ರಿಯಗಳಿಗೆಲ್ಲ ಪ್ರೇರಣೆ ಮಾಡುವವನು ಭಗವಂತ ಒಬ್ಬನೇ. ಆ ಭಗವಂತನ ಆಜ್ಞಾನುಸಾರವಾಗಿ ವಾಯುದೇವರು ನಡೀತಿದ್ದಾರೆ. ಅಲ್ಲಿಗೆ ವಾಯುದೇವರನ್ನು ಪ್ರೇರಣೆ ಮಾಡುವವನು ಭಗವಂತ ಒಬ್ಬನೇ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಸರ್ವೋತ್ತಮ ವಾಯು ಜೀವೋತ್ತಮ ಸರ್ವದಾ ಪ್ರತಿಪಾದನೆ. ಸದಾಚಾರ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ತಿಳಿದುಕೊಂಡು ಈ ಒಂದು ಏನು ತಲವಕಾರ ಉಪನಿಷತ್ತು ವಿಶೇಷವಾಗಿ ವ್ಯಾಸರಾಜರ ಪರಮಾನುಗ್ರಹದಿಂದ, ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಮೂಲಗೋಪಾಲ ಕೃಷ್ಣದೇವರ ವಿಶೇಷವಾದ ಅನುಗ್ರಹದಿಂದ, ನಮ್ಮ ಗುರುಗಳು, ನಮ್ಮ ಪರಮ ಗುರುಗಳು, ನಮ್ಮ ಪರಂಪರೆಯಲ್ಲಿ ಬಂದಂತಹ ಮಹನೀಯರ ಅನುಗ್ರಹದಿಂದ ಈ ಒಂದು ಸಂದರ್ಭದಲ್ಲಿ ಗುರುರಾಯರ ಸನ್ನಿಧಾನದಲ್ಲಿ ಏನು ಇಲ್ಲೆಲ್ಲ ನಡೀತಾ ಇದೆಯೋ ಎಲ್ಲ ಸಕಲ ಮಾಧ್ವ ಯತಿಗಳ ಸಂಪೂರ್ಣ ಆಶೀರ್ವಾದ ಈ ಗುರುರಾಜ ಏನು ಈ ಕೋಣನಕುಂಡಿಯ ಈ ಮಠವನ್ನ ನಿರ್ವಹಣೆ ಮಾಡ್ತಿರುವಂತಹ ಎಲ್ಲ ಅಧಿಕಾರಿ ವರ್ಗದವರು ಸಂಪೂರ್ಣವಾಗಿದೆ ಅಂತ ನಿಸ್ಸಂಶಯವಾಗಿ ಹೇಳಬಹುದು. ಯಾಕೆಂದ್ರೆ ಇಷ್ಟು ಸಾವಧಾನವಾಗಿ ಇಷ್ಟು ಸಮಯ ಆಗಿದ್ದರೂ ಕೂಡ
ಇವತ್ತಿನ ಒಂದು ಕಲಿಯುಗದ ಒತ್ತಡದ, ವಿಶೇಷವಾಗಿ ಒತ್ತಡವಾದ ಸಂದರ್ಭದಲ್ಲೂ ಒಂದು ಎಲ್ಲ ವಿಶೇಷವಾದಂತಹ ಪಂಡಿತರ ಮಧ್ವಶಾಸ್ತ್ರ ಸಂಪನ್ನರಾದಂತಹ ಶ್ರೀನಿವಾಸಾಚಾರ್ಯರ ಪ್ರವಚನವನ್ನು ಮತ್ತು ಹಿಂದೆ ನಡೆದಂತಹ ಎಲ್ಲ ವಿದ್ವಾಂಸರುಗಳು ಮತ್ತು ನಾಳೆಯಿಂದ ನಡೆಯುವಂತಹ ವಿದ್ವಾಂಸರ ಪ್ರವಚನ ಉಪನ್ಯಾಸ ಏನು ಮಾಲಿಕೆಯನ್ನು ಕೇಳಿ ಗುರುರಾಯರ, ಅಂತರ್ಯಾಮಿಯಾದಂತಹ ವಾಯುದೇವರ ಮತ್ತು ಮೂಲರಾಮದೇವರು ಮತ್ತು ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿವೆ. ಹೀಗಾಗಿ ವಿಶೇಷವಾಗಿ ಸೊಳ್ಳೆಬಳ್ಳಿ ಶ್ರೀನಿವಾಸಾಚಾರ್ಯರು ವಿಶೇಷವಾಗಿ ಸರ್ವಕಾರ ಉಪನಿಷತ್ತನ್ನ ವಿಸ್ತಾರವಾಗಿ 3 ದಿವಸಗಳಿಂದ ಹೇಳಿದ್ದಾರೆ. ಆದರೆ ಸಮಯ ಬಹಳ ಕಮ್ಮಿ ಇದೆ. ಇದರದ್ದು ಬಹಳ ಶ್ರೀ ಮಂತ್ರಾಲಯ ಪ್ರಭುಗಳು ಖಂಡಾರ್ಥವನ್ನು ಮಾಡಿದ್ದಾರೆ. ಆ ಖಂಡಾರ್ಥವನ್ನೇ ಹೇಳಿಕೊಂಡು ಹೋಗ್ತಾ ಇದ್ರೆ ಒಂದೊಂದು ವಾಕ್ಯಕ್ಕೆ 16 ಪುಟ, ಒಂದು ಶ್ಲೋಕಕ್ಕೆ 16 ಪುಟ ಅರ್ಥವನ್ನು ಬರೆದಿದ್ದಾರೆ. 16 ಪೇಜ್ ಅರ್ಥವನ್ನ ಮಂತ್ರಾಲಯ ಪ್ರಭುಗಳು ಬರೆದಿದ್ದಾರೆ ಸರ್ವಕಾರ ಉಪನಿಷತ್ತು. ಹಾಗಾಗಿ ಆ 16 ಪುಟ ಹೇಳಬೇಕು ಅಂದ್ರೆ ನಮ್ಗೆ ಇನ್ನೂ 16 ನಿಮಿಷ ದಾಟಿದೆ ಅಷ್ಟೇ. ಹಾಗಾಗಿ ಬಹಳ ಸಮಯ ಇರೋದ್ರಿಂದ ಮತ್ತೊಮ್ಮೆ ಈ ರೀತಿಯಾದಂತಹ ಜ್ಞಾನ ಕಾರ್ಯಗಳಲ್ಲಿ ನಿಮ್ಮಂತಹ ಭಕ್ತರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಚಾರವನ್ನ ಶ್ರವಣ ಮಾಡಿ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ಳಿ. ಇಂತಹ ಗುರುರಾಯರ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಬಂದಂತಹ ಎಲ್ಲ ಭಕ್ತರಿಗೂ ಸರ್ವಕಾಲದಲ್ಲೂ ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ತತ್ವಶಾಸ್ತ್ರ ಸಂಪನ್ನರಾದ ಶ್ರೀನಿವಾಸಾಚಾರ್ಯರಿಗೆ ಪ್ರತಿಯೊಬ್ಬರಿಗೂ ತಿಳಿಸಿಕೊಟ್ಟು ಒಳ್ಳೆ ಸತ್ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೂ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಭಗವಂತ ಎಲ್ಲರಿಗೂ ಶ್ರೇಯೋಭಿವೃದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ನಾರಾಯಣ ಸ್ನಾನ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನ ಮತ್ತು ಸಮಸ್ತ ಸನ್ಮಂಗಳಾಗಿ ಮತ್ತು ಮತ್ತು ಇದೇ ತಿಂಗಳ 19, 20, 21 ಶ್ರೀ ವ್ಯಾಸರಾಜರಿಂದ 10ನೇ ವಾರಾಗಿ ಅವತಾರ ಮಾಡಿದಂತಹ ಶ್ರೀ ಶೇಷಚಂದ್ರಿಕಾಚಾರ್ಯರ ಆರಾಧನಾ ಮಹೋತ್ಸವ. ಪ್ರತಿಯೊಬ್ಬರ ಭಕ್ತರು ಬಂದು ಶ್ರೀ ಶೇಷಚಂದ್ರಿಕಾಚಾರ್ಯರ ಅನುಗ್ರಹಕ್ಕೆ ಹಾಗೂ ನಮ್ಮ ಉಪಾಸ್ಯ ಮೂರ್ತಿ ಮೂಲಗೋಪಾಲ ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ನಾನು ಸ್ಮರಣೆ ಮಾಡ್ತಾ ಇದ್ದೀವಿ. ಶ್ರೀ ಕೃಷ್ಣ.